Hello, friends. Hi. I welcome you to all to SSY Master English Learning Channel. In the previous period, we have seen present possessional tense and past possessional tense. In this class, let us discuss about ಫ್ಯೂಚರ್ ಪೊಸೆಷನಲ್ ಟೆನ್ಸ್. ಎಲ್ಲ ಆತ್ಮೀಯರಿಗೆ ತುಂಬ ಹೃದಯದ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಪ್ರೆಸೆಂಟ್ ಪೊಸೆಷನಲ್ ಟೆನ್ಸ್ ಅಂದರೆ ಹೊಂದಿರುವಿಕೆಯನ್ನು ತಿಳಿಸ್ತಕ್ಕಂಥ ಕಾಲ, ಪಾಸ್ಟ್ ಪೊಸೆಷನಲ್ ಟೆನ್ಸ್ ಭೂತ ಹೊಂದಿರುವಿಕೆಯನ್ನು ತಿಳಿಸ್ತಕ್ಕಂಥ ಕಾಲವನ್ನು 4 ಫಾರ್ಮೇಷನ್, ಪಾಸಿಟಿವ್ ಫಾರ್ಮ್, ನೆಗೆಟಿವ್ ಫಾರ್ಮ್, ಇಂಟ್ರಾಗೇಟಿವ್ ಫಾರ್ಮ್, ಇಂಟ್ರಾಗೇಟಿವ್ ನೆಗೆಟಿವ್ ಫಾರ್ಮ್ ಎಲ್ಲವನ್ನು ನೋಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಫ್ಯೂಚರ್ ಪೊಸೆಷನಲ್ ಟೆನ್ಸ್ ಬಗ್ಗೆ ನೋಡೋಣ. ಹೆಡ್ಲೈನ್: ಫ್ಯೂಚರ್ ಪೊಸೆಷನಲ್ ಟೆನ್ಸ್. ಫ್ಯೂಚರ್ ಪೊಸೆಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ ಪೊಸೆಷನಲ್ ಟೆನ್ಸ್ ಭವಿಷ್ಯತ್ ಕಾಲ ಅಂತ ಅಂದ್ಕೊಳ್ರಿ. ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಏನು ನೋಡಿದ್ದೀವಿ? ಐ ಹ್ಯಾವ್, ನನ್ನ ಹತ್ತಿರ ಇದೆ, ನನ್ನದು ಇದೆ, ನನ್ನದು, ನನಗೆ ಇದ್ದಾರೆ ಅನ್ನತಕ್ಕಂಥದ್ದನ್ನು ನೋಡಿದಿರಿ. ಅದೇ ರೀತಿ ಫಾಸ್ಟ್ ಟೆನ್ಸಲ್ಲಿ ಐ ಹ್ಯಾಡ್, ನನ್ನ ಹತ್ತಿರ ಇತ್ತು, ನನ್ನದು ಇತ್ತು, ನನಗೆ ಇದ್ದರು ಅಂತಕ್ಕಂಥದ್ದನ್ನು ನೋಡಿದಿರಿ. ಇಲ್ಲಿ ಹೇಗೆ ನಾವು ಪೊಸಿಷನಲ್ ಟೆನ್ಸಲ್ಲಿ ಶಾಲ್ ವಿಲ್ ಬಳಸಿದವಲ್ಲ, ಅದೇ ರೀತಿ ಶಾಲ್ ವಿಲ್ಲನ್ನು ಬಳಸಿಕೊಂಡು ಯಾವ ರೀತಿ ವಾಕ್ಯ ಮಾಡುವುದನ್ನು ಅಂತಕ್ಕಂಥದ್ದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಏನಪ್ಪ ಅಂತ ಕೇಳಿದರೆ, ಐ ಶಾಲ್ ಹ್ಯಾವ್, ಐ ಶಾಲ್ ಹ್ಯಾವ್, ನನ್ನ ಹತ್ತಿರ ಇರುವುದು, ನನ್ನ ಹತ್ತಿರ ಇರುವುದು. ಅಲ್ಲಿ ಇದೆ ಇತ್ತು, ಇಲ್ಲಿ ಪಾಸ್ಟ್ ಟೆನ್ಸ್ದಲ್ಲಿ ಇತ್ತು ಅಂತ ಬರೆದಿದ್ದೀವಿ. ಇಲ್ಲಿ ಇರುವುದು, ನನ್ನದು, ನನ್ನದು ಇರುವುದು, ಇರುವುದು, ನನಗೆ, ನನಗೆ ಇರುವರು, ಇರುವರು ಅಂದರೆ ಮುಂದಿನ ಭವಿಷ್ಯತ್ತಿನ ಬಗ್ಗೆ ತಿಳಿಸ್ತಕ್ಕಂಥದ್ದಕ್ಕೆ ಹೇಳ್ತೀವಿ. ಇರುವುದು, ಇರಲಿದೆ ಅಂತ ಹೇಳ್ತೀವಿ. ಒಂದೊಂದು ಸರಿ ವಿ ಶಾಲ್ ಹ್ಯಾವ್, we shall have, ನಮ್ಮ ಹತ್ತಿರ ಇರುವುದು, ನಮ್ಮ ಹತ್ತಿರ ಕ್ಷಮೆ ಇರಲಿ, I haven't seen this one. Future possessional future possessional ಟೆನ್ಸ್ ಅಂತ ಹೇಳ್ತೀವಿ. ಭವಿಷ್ಯತ್ ಕಾಲ. ಐ ಶಾಲ್ ಹ್ಯಾವ್, ಐ ಶಾಲ್ ಹ್ಯಾವ್, ನನ್ನ ಹತ್ತಿರ
ಇರುವುದು ಇರುವುದು ನನ್ನದು ನನ್ನದು ಇರುವುದು ಇರುವುದು ನನಗೆ ನನಗೆ ಇರುವರು ಇರುವರು we shall have we shall we shall have ನಮ್ಮ ಹತ್ತಿರ ಇರುವುದು ನಮ್ಮ ಹತ್ತಿರ ಹತ್ತಿರ ಇರುವುದು ಇರುವುದು ನಮ್ಮದು ನಮ್ಮದು ಇರುವುದು ಇರುವುದು ನಮಗೆ ನಮಗೆ ಇರುವರು ಇರುವರು ನೆಕ್ಸ್ಟ್ ಇನ್ನು ಯು ನಂತರ ಎಲ್ಲ ವಿಲ್ ಬರುತ್ತೆ ಯು ವಿಲ್ ಹ್ಯಾವ್ ಯು ವಿಲ್ ಹ್ಯಾವ್ ನಿನ್ನ ಹತ್ತಿರ ನಿನ್ನ ಹತ್ತಿರ ಇರುವುದು ಸಿಮಿಲರ್ಲಿ ಹಾಕ್ತಾ ಹೋಗ್ತೀನಿ ನಿನ್ನದು ನಿನ್ನದು ಇರುವುದು ನಿನಗೆ ನಿನಗೆ ಇರುವರು ಇನ್ನು ಯು ಯು will have you will have ನಿಮ್ಮ ಹತ್ತಿರ ಇರುವುದು ನಿಮಗೆ ನಿಮಗೆ ಇರುವರು ನಿಮ್ಮ ನಿಮ್ಮ ಸೆಮಿ ಇರಲಿ ನಿಮ್ಮದು ಅಂತಾಗಬೇಕು ನಿಮ್ಮದು ಇರುವುದು ನಿಮಗೆ ನಿಮಗೆ ಇರುವರು he will have he will have ಅವನ ಅವನ ಹತ್ತಿರ ಅವನ ಹತ್ತಿರ ಇರುವುದು ಅವನದು ಅವನದು ಇರುವುದು ಅವನಿಗೆ ಅವನಿಗೆ ಇರುವರು she will have ಅವಳ ಅವಳ ಹತ್ತಿರ ಇರುವುದು ಅವಳದು ಅವಳದು ಇರುವುದು ಅವಳಿಗೆ ಅವಳಿಗೆ ಇರುವರು ಇಟ್ will have it will have
ಅದಕ್ಕೆ ಅದಕ್ಕೆ ಇರುವುದು ಅದಕ್ಕೆ ಇರುವುದು ಇರುವುದು ಅದರದು ಅದರದು ಇರುವುದು ದೇ will have they will have ಅವರ ಹತ್ತಿರ ಅವರ ಹತ್ತಿರ ಇರುವುದು ಇರುವುದು ಅವರದು 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 ಇರುವುದು ಇರುವುದು ಅವರಿಗೆ ಇರುವರು. ಅವರಿಗೆ ಇರುವರು. ಇವು ವಾಕ್ಯ ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅಂಶಗಳು, ಫಂಡಮೆಂಟಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಇವುಗಳ ಮೇಲೆ ನಾವು ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗೋಣ. ಈಗ ಮುಂದಿನ ಫಾರ್ಮೇಷನ್ ವೈಸ್ ಹೋಗೋಣ. ಏನಪ್ಪ ಅಂತ ಹೇಳಿದರೆ, ಮೊದಲಿಗೆ ಪಾಸಿಟಿವ್ ಫಾರ್ಮ್. ಪಾಸಿಟಿವ್ ಫಾರ್ಮ್ ಪಾಸಿಟಿವ್ ಫಾರ್ಮ್ ಅಂದ್ರೆ ಏನ್ರಿ? ಸಕಾರಾತ್ಮಕ 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 ರೂಪ. ಸಕಾರಾತ್ಮಕ ರೂಪ ಅಂತ ಹೇಳ್ತೇವೆ. ಇಲ್ಲಿ ನಿಯಮ ಏನ್ರಿ? ನಿಯಮ ನೋಡೋಣ. ರೂಲ್ ಸಬ್ಜೆಕ್ಟ್ ಪ್ಲಸ್ shall or will have. Shall or will have plus object. ಈ ರೀತಿ ವಾಕ್ಯಗಳನ್ನು ನೋಡ್ತಾ ಹೋಗೋಣವಾ? ನೋಡಿ, ಮುಂದಿನ ವರ್ಷದ ವೇಳೆಗೆ, ಮುಂದಿನ ವರ್ಷದ ವೇಳೆಗೆ, ಈ ಸಮಯ ಆಮೇಲೆ ಹಚ್ಕೊಂಡ್ಬೇಡ್ರಿ, ಫಸ್ಟ್ ಹಚ್ಕೊರಿ, ಇಲ್ಲ ಲಾಸ್ಟ್ ಹಚ್ಕೋಬೇಕು. ಒಳಗೆ ನಿಮಗೆ 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 ಬಹಳ ನಿಮಗೆ ಬಹಳ ಆಸ್ತಿ ಇರುವುದು ನೋಡ್ರಿ, ಮುಂದಿನ ವರ್ಷದ ವೇಳೆಗೆ ನಿಮಗೆ ಬಹಳ ಆಸ್ತಿ ಇರುವುದು. ಬೈ ನೆಕ್ಸ್ಟ್ ಇಯರ್ ಫಸ್ಟ್ ಹಚ್ಕೊಂಡ್ಬಿಡ್ರಿ. ಇಲ್ಲಿ ನಿಮಗೆ ಇರುವುದು ಒಂದು, ಬಹಳ ಎರಡು, ಆಸ್ತಿ ಮೂರು. ಆಸ್ತಿ ಅಲ್ಲಿಗೆ ಗೊತ್ತಿದೆ, ವೆಲ್ತ್ ಅಂತ ಹೇಳ್ತೀವಿ. ಬೈ ನೆಕ್ಸ್ಟ್ ಇಯರ್ you will have
will have. You will have lot of. ಬಹಳ ಅನ್ಲಿಕ್ಕೆ lot of wealth. You will have lot of wealth ಅಂತ ಹೇಳ್ತಾರೆ. ನೋಡ್ರಿ, ಮುಂದಿನ ವರ್ಷದ ವೇಳೆಗೆ ನಿಮಗೆ ಬಹಳ ಆಸ್ತಿ ಇರುವುದು ಅಥವಾ ಹೊಂದಿರುವಿರಿ ಅಂತ ಹೇಳಿ ಕೂಡ ಅನ್ಬೋದು. ಇನ್ನು ಅವರ ಹತ್ತಿರ ನಿನ್ನ ಹೊಸ ಕಾರಿನ ದಾಖಲೆಗಳು ಇರುವವು. ನಂಬರ್ ಹಾಕೋರಿ. ಅವರ ಹತ್ತಿರ ಇರುವವು ಒಂದಿದೆಲ್ಲ. ದೇ ವಿಲ್ ಹ್ಯಾವ್ ಅಲ್ವಾ. ನಿನ್ನ ಎರಡು ಕಾರಿನ ದಾಖಲೆಗಳು. ಹೆಂಗಬೇಕು? ದಾಖಲೆಗಳು ಮೊದಲು. 3 4 ಕಾರು 5. ನೋಡ್ರಿ ಎಷ್ಟು ವಿಚಿತ್ರ ನಂಬರ್ ಇದೆ ಅಲ್ವಾ. ಅಂದರೆ ಸೆಂಟೆನ್ಸ್ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೂಢಿ ಆಗುವವರೆಗೆ ನ ಅನ್ಲಿಕ್ಕೆ ಏನಂತಾರ್ರಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆಫ್, ನ, ಳ, ಧ, ಯ, ರ ಅನ್ಲಿಕ್ಕೆ ಏನಂತಾರ್ರಿ? ಆಫ್ ಅಂತಾರೆ. ಇದನ್ನ 2 ಥರ ಮಾಡೋದು ಏನು ನೋಡೋಣ. ದೇ ವಿಲ್ ಹ್ಯಾವ್ your ಡಾಕ್ಯುಮೆಂಟ್ಸ್ ಆಫ್ ಕಾರ್ ಅಥವಾ ಕಾರ್ಸ್ ಡಾಕ್ಯುಮೆಂಟ್ಸ್ ಕೂಡ ಅನ್ನಬಹುದು. ನೋಡ್ರಿ, ಯುವರ್ ಕಾರ್ಸ್ ಡಾಕ್ಯುಮೆಂಟ್ಸ್ ಆಫ್ ಕಾರ್. ಇಲ್ಲಿ ಕಾರ್ಸ್ ಅಪಾಸ್ಟ್ರಫ್ ಬರಬೇಕು. ಕಾರಿನ ಡಾಕ್ಯುಮೆಂಟ್ಸ್ ಇದು ಒಂದು. ಈ ನಂಬರ್ ಹಾಕಿದ ಪ್ರಕಾರ ದೇ ವಿಲ್ ಹ್ಯಾವ್ ಯುವರ್ ಡಾಕ್ಯುಮೆಂಟ್ಸ್ ಆಫ್ ಕಾರ್ ಕೂಡ ಅನ್ನಬಹುದು. ನೀವು ಯಾವ ಥರ ಅಪಾಸ್ಟ್ರಫ್ ಎಸ್ ಹಚ್ಕೊಂಡ್ರಿ ಆಫ್ ಬರೋದಿಲ್ಲ. ಅಪಾಸ್ಟ್ರಫ್ ಎಸ್ ಹಚ್ಕೊಲಿಲ್ಲ ಅಂತಂದ್ರೆ ಆಫ್ ಬರುತ್ತೆ. ಅಪಾಸ್ಟ್ರಫ್ ಎಸ್ ಹಚ್ಕೊಂಡಿದ್ರಲ್ಲ, ಹಾಗಾಗಿ ಇಲ್ಲಿ ಆಫ್ ಇಲ್ಲ ಅಂತ ಹೇಳ್ತೀವಿ. ಮುಂದಿನ ವಾಕ್ಯ. ನಮ್ಮದು ಬಹಳ ಹಳೆಯ ಕೊಠಡಿ ಅನ್ಲಿಕ್ಕೆ ಏನಂತೀವ್ರಿ? ರೂಮ್. ಇರುವುದು ನೋಡ್ರಿ. ವಿ ಶಲ್, ವಿಲ್ ಅಲ್ಲ, ಶಲ್ ಹ್ಯಾವ್. ವಿ ಶಲ್ ಹ್ಯಾವ್ ಇಲ್ಲಿ ಯಾಕಂದ್ರೆ ಒಂದೇ ಕೊಠಡಿ ಅಂತ ಹೇಳಿ, ಕೊಠಡಿಗಳು ಅಂತ ಹೇಳಿಲ್ವಾ. ವೆರಿ ಓಲ್ಡ್, ಬಹಳ ಹಳೆಯ. ವೆರಿ ಓಲ್ಡ್ ರೂಮ್.
ವಿ ಶಾಲ್ ಹ್ಯಾವ್ ಅ ವೆರಿ ಓಲ್ಡ್ ರೂಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೀತಳಿಗೆ ಸೀತಳಿಗೆ 5 ಜನ ಒಳ್ಳೆಯ ಗೆಳೆಯರು ಇರುವರು ನೋಡ್ರಿ. ಸೀತಾ ಅಂತ ಬಂದ ತಕ್ಷಣ ಏನಿದೆ ಇದು? ಸೀತಾ ಅಂತ ಬಂದ ತಕ್ಷಣ ಹೆಸರಿದೆ ಅಲ್ವಾ, ಅಲ್ಲಿ ಏನು ಮಾಡ್ಕೋಬೇಕು? ವಿಲ್ ಹ್ಯಾವ್ ಅಂತ ತೆಗೆದುಕೊಳ್ಬೇಕು. ಸೀತಾ ವಿಲ್ ಹ್ಯಾವ್ ವೆರಿ ಗುಡ್ ಅಂದ್ರೆ ಒಳ್ಳೆಯ. ಸೀತಳಿಗೆ 5 ಜನ ಗೆಳೆಯರು ಇರುವರು ಅಲ್ವಾ. 5 ಫ್ರೆಂಡ್ಸ್. 5 ಫ್ರೆಂಡ್ಸ್. ಸೀತಳಿಗೆ 5 ಜನ ಗೆಳೆಯರು ಇರುವರು. ಸೀತಾ ವಿಲ್ ಹ್ಯಾವ್ 5 ಫ್ರೆಂಡ್ಸ್. ಇದ್ದಾರೆ ಅಂತ ಹೇಳ್ಬೋದಲ್ವಾ. ಮುಂದಿನ ಸಂಭಾವ್ಯವಾಗಿ ಕೂಡ ನೀವು ಹೇಳ್ತಿರ್ತಿಲ್ವ ಆ ಸಂದರ್ಭದಲ್ಲಿ. ಇನ್ನು ಮುಂದಿನ ಉದಾಹರಣೆ, ಹುಲಿಗಳಿಗೆ 'ಉದ್ದನೆಯ ಬಾಲ ಇರುವುದು. ನೀವು ಹೇಳ್ಬೋದು ಹುಲಿಗಳಿಗೆ ಇದೆ ಸರ್, ಇರುವವು ಅಂತ ಹೇಳ್ಬೋದಲ್ವಾ. ಇಲ್ಲ, ಬಾಲ್ ಇರ್ತೈತಿ. ಹುಲಿ ಎಲ್ಲ ಹುಲಿಗಳಿಗೂ ಉದ್ದಂತ ಬಾಲ್ ಇರ್ತೈತೆ ಅಂತ ಹೇಳ್ತೀವಿ. ದ ಟೈಗರ್ಸ್ ವಿಲ್ ಹ್ಯಾವ್ ದ ಯಾಕೆ ಹಚ್ಕೊಳ್ಬೇಕ್ರಿ? ಹುಲಿಗಳಿಗೆ ಅಂತ ಗೊತ್ತಿದೆ ನಮಗೆ. ದ ಟೈಗರ್ಸ್ ವಿಲ್ ಹ್ಯಾವ್ ಉದ್ದನೆಯ ಲಾಂಗ್ ಟೇಲ್. ಇನ್ನೊಂದು ಟೇಲ್ ಇದೆ, TALE ಟೇಲ್. ನೋಡ್ರಿ, TALE ಟೇಲ್ ಅಂದ್ರೆ ಕತೆ. ಟೇಲ್ ಅಂತಂದ್ರೆ ಏನ್ರಿ? ಕತೆ. TAIL ಟೇಲ್ ಅಂದ್ರೆ ಬಾಲ. ಇನ್ನೊಂದು ನೋಡ್ರಿ, ನಿಮ್ಮ ರೂಮಿಗೆ, ನಿಮ್ಮ ಕೊಠಡಿಗೆನೂ ಕೂಡ ಅನ್ಬೋದು. ರೂಮಿಗೆ, ನಿಮ್ಮ ರೂಮಿಗೆ 8 ಕಿಟಕಿಗಳು ಇರುವವು. ನೋಡ್ರಿ, ನಿಮ್ಮ ರೂಮಿಗೆ ಯುವರ್ ರೂಮ್ ವಿಲ್ ಹ್ಯಾವ್ ನಿಮ್ಮ ಮನೆಗೆ ಇರುವವು ಆಯಿತು. 8 ಕಿಟಕಿಗಳು, 8 ವಿಂಡೋಸ್.
ಸಾರಿ, ವಿಡೋ ಅಂದರೆ ವಿಧವೆ ಅಂತಾಗುತ್ತೆ. ವಿಂಡೋಸ್. ಏಟ್ ವಿಂಡೋಸ್. ನೋಡಿ, ಈ ರೀತಿಯಾಗಿ ಪಾಸಿಟಿವ್ ಫಾರ್ಮ್ ಅಂತ ಕಲಿತೀವಿ. ನಿಮಗೆ ಏನಾದರೂ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಬಟನ್ ಒತ್ತುವುದರ ಮುಖಾಂತರ ನೋಟಿಫಿಕೇಷನ್ ಪಡ್ಕೊಡ್ರಿ ಅಂತ ಹೇಳೋದ್ರ ಮುಖಾಂತರ ನೆಗೆಟಿವ್ ಫಾರ್ಮ್ಗೆ ನೋಡೋಣ. ನೆಗೆಟಿವ್ ಫಾರ್ಮ್ ಅಂದರೆ ನಕಾರಾತ್ಮಕ ರೂಪ. ಕೇಳಬಹುದು ನೀವು ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿಯೂ ಕೂಡ ಪ್ರೆಸೆಂಟ್ ಪೊಸೆಷನಲ್ ಟೆನ್ಸ್ ಹಾಗೂ ಫಾಸ್ಟ್ ಪೊಸೆಷನಲ್ ತರಹ ಏನಾದರೂ ಎರಡು ನಿಯಮ ಇವೇನಾ ಅಂತ ಕೇಳಬಹುದು. ಇಲ್ಲ, ಇಲ್ಲಿ ಕೇವಲ ಒಂದೇ ಒಂದು ಮಾತ್ರ ನಿಯಮ ಇದೆ. ರೂಲ್ ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ನಾಟ್ ಮಾಡಿಸ್ಬೋದು. ಶಾಲ್ ಹ್ಯಾವ್ ನಾಟ್, ವಿಲ್ ಹ್ಯಾವ್ ನಾಟ್ ಅಂತ ಬಳಸ್ಬೋದಲ್ವಾ. ಇಲ್ಲ, ಶಾಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್ ಬಳಸ್ಕೋಬೇಕು. ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್. ಇದೇನ್ರಿ ನಿಯಮ. ಈ ನಿಯಮವನ್ನು ಮುಂದಿಟ್ಟುಕೊಂಡು ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಇಲ್ಲ ಅಂತ ಬರ್ತಂದ್ರೆ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಆಗುತ್ತೆ. ಇರಲಿಲ್ಲ ಅಂತ ಬರ್ತಂದ್ರೆ ಫಾಸ್ಟ್ ಟೆನ್ಸ್ ನೆಗೆಟಿವ್. ಇಲ್ಲಿ ಇರಲಿಕ್ಕಿಲ್ಲ ನೋಡ್ರಿ, ಫ್ಯೂಚರ್ ನೆಗೆಟಿವ್ದಲ್ಲಿ ಬರ್ತಕ್ಕಂಥದ್ದು ಇರಲಿಕ್ಕಿಲ್ಲ ಅನ್ನತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ನೆಗೆಟಿವ್ ಪ್ರತ್ಯಯ. ಕನ್ನಡದಲ್ಲಿ ನೋಡ್ರಿ, ಕುಮಾರನಿಗೆ ಎರಡು ಜೊತೆ ಬಟ್ಟೆಗಳು ಇರಲಿಕ್ಕಿಲ್ಲ ನೋಡ್ರಿ. ನಿಯಮ ಪ್ರಕಾರ ಕುಮಾರನಿಗೆ ಇರಲಿಕ್ಕಿಲ್ಲ ಒಂದು. ಇನ್ನು ಎರಡು ಜೊತೆ ಬಟ್ಟೆಗಳು, ಟೂ ಫೇರ್ಸ್ ಆಫ್ ಡ್ರೆಸ್ ಅಂತ ಹೇಳ್ತೀವಿ. ಬಟ್ಟೆಗಳು ಅಂತ ಹೇಳಿ ಅನ್ಲಿಕ್ಕೆ ಇಲ್ಲಿ ಕ್ಲಾತ್ಸ್ ಅಂತ ಅನ್ಬೇಡ್ರಿ, ಡ್ರೆಸ್ಸಸ್ ಅಂತ ಅನ್ಬೇಡ್ರಿ. ಇಲ್ಲಿ ಜೊತೆ ಅನ್ಲಿಕ್ಕೆ ಇದೆಲ್ಲ ಅದನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂತ ಕೇಳಿದ್ರೆ ಏನು ಮಾಡ್ಕೋಬೇಕು, ಫ್ಲೂರಲ್ ಫಾರ್ಮ್ ಮಾಡ್ಕೋಬೇಕು. ಯಾಕಂದ್ರೆ ಕೆಲವೊಂದು ಸಾರಿ ನಿಮಗೆ ಎರರ್ ಡಿಟೆಕ್ಷನ್ನಲ್ಲಿ ಅಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಎರರ್ ಡಿಟೆಕ್ಷನಲ್ಲಿ ಟೂ ಪೇರ್ ಆಫ್ ಡ್ರೆಸ್ಸಸ್ ಅಂತ ಕೊಟ್ಟಿರ್ತಾರೆ. ಟೂ ಫೇರ್ಸ್ ಆಫ್ ಡ್ರೆಸ್ ಅಂತ ಕೊಡಬೇಕಾಗತ್ತೆ. ಟೂ ಫೇರ್ಸ್ ಆಫ್ ಡ್ರೆಸ್ ಅಂತಲೂ ಕೊಡಬೇಕಾಗತ್ತೆ. ಟೂ ಫೇರ್ ಆಫ್ ಡ್ರೆಸ್ಸಸ್ ಅಂತ ಹೇಳಿ ಕೊಡಬೇಕಾಗತ್ತೆ. ನೋಡಿ, will not have ಫೇರ್ಸ್ ಅನ್ನಂಗಿಲ್ಲ, ಫೇರ್ ಅನ್ನಬೇಕು. ಟು ಫೇರ್ ಟು ಫೇರ್
2 pair of dresses. ಸಾರಿ, ಡ್ರೆಸ್ಸಸ್. ಫೇರ್ಗೆ ಮಾಡೋಂಗಿಲ್ಲ, ಡ್ರೆಸ್ಸಸ್ಗೆ ಮಾಡೋದು 2 pair of dresses ಅಂತ ಹೇಳ್ತೀವಿ. ಇನ್ನು ಅದನ್ನು ಮುಂದೆ ಹೆಂಗೆ ಬಳಸ್ತೀವಿ ಅಂತಕ್ಕಂಥದ್ದನ್ನು ಕ್ರಮೇಣವಾಗಿ ನೋಡ್ತಾ ಹೋಗೋಣ. ಇವಾಗ ರವಿಯ ಹತ್ತಿರ ನನ್ನ SSLC ಪ್ರಮಾಣ ಪತ್ರ ಇರಲಿಕ್ಕಿಲ್ಲ. ನೋಡಿ, ರವಿ will not have my SSLC certificate. Ravi will not have my SSLC certificate. ಮುಂದಿನ ನೋಡ್ರಿ, ಗೀತಾಳಿಗೆ ಬಹುಶಃ ಹೇಳಲಿಕ್ಕೆ ಏನಂತೀವಿ? ಮೋಸ್ಟ್ಲಿ ಅಂತ ಹೇಳ್ತೀವಿ. ಮೋಸ್ಟ್ಲಿ ಅಂತ ಹೇಳ್ತೀವಿ. ಬಹುಶಃ ಸಹೋದರರು ಇರಲಿಕ್ಕಿಲ್ಲ. ನೋಡ್ರಿ, ಗೀತಾ will not have ಬ್ರದರ್ಸ್ ಅಥವಾ ಎನಿ ಬ್ರದರ್ಸ್ ಕೂಡ ಅನ್ಬಹುದು. ಇಲ್ಲಿ ಬ್ರದರ್ಸ್ ಮೋಸ್ಟ್ಲಿ ಫಸ್ಟ್ ಆದರೂ ಹಚ್ಕೋಬಹುದು, ಲಾಸ್ಟ್ ಆದರೂ. ಸರ್ ಸಮಯ ಅಲ್ವಲ್ಲ ಅಂತ ಹೇಳ್ತೀವಿ. ಇಲ್ಲಿ ಬಹುಶಃ ಅಂತಂದ್ರೆ ಸಂಭಾವ್ಯ ಹೇಳುವಾಗ ನಾವು ಅಂಥ ಸಂಭಾವ್ಯದ ಪದಗಳು ಬಂದು ಅಂದ್ರೆ ಅವನ್ನ ಏನು ಮಾಡ್ಕೋಬೇಕು, ಹಚ್ಕೋಬೇಕು. ಇಲ್ಲ ಮೋಸ್ಟ್ ಪ್ರೊಬ್ಯಾಬಲಿ ಅಂತ ಹೇಳ್ತೀವಿ, ಮೋಸ್ಟ್ಲಿ ಅಂತ ಹೇಳ್ತೀವಿ. ಎಲ್ಲವೂ ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಕ್ರಮೇಣವಾಗಿ ಕಲಿತಾ ಹೋಗೋಣ. ಮೋಸ್ಟ್ ಪ್ರೊಬ್ಯಾಬಲಿ ಎಲ್ಲಿ ಬಳಸಬೇಕು, ಮೋಸ್ಟ್ಲಿ ಎಲ್ಲಿ ಬಳಸಬೇಕು ಅಂತಕ್ಕಂಥದ್ದನ್ನು ಅಡ್ವಾನ್ಸ್ ಲೆವೆಲಲ್ಲಿ ಎಲ್ಲವನ್ನ ಕ್ರಮೇಣವಾಗಿ ಒಂದು ಕನ್ವರ್ಸೇಷನ್ ಮುಖಾಂತರ ನೋಡ್ತಾ ಹೋಗೋಣ. ಈಗ ಮುಂದಿನ ವಾಕ್ಯ, ಸಂಗೀತಾಳ ಹತ್ತಿರ ಅವನ ಪುಸ್ತಕ ಇರಲಿಕ್ಕಿಲ್ಲ. ನೋಡ್ರಿ,
ಸಂಗೀತ ಸಂಗೀತ will not have his ಅವನ book ಅಂತ ಹೇಳ್ತೀವಿ ನೋಡಿ. ಮುಂದಿನ ವಾಕ್ಯ ಕಿರಣನದು ಒಂದು ಹೊಸ ಕನ್ನಡಕ ಇರಲಿಕ್ಕಿಲ್ಲ ಅಂತ ಹೇಳ್ತೀವಿ ನೋಡ್ರಿ. ಕಿರಣ್ ವಿಲ್ ನಾಟ್ ಹ್ಯಾವ್ ನಂಬರ್ ಹಾಕೋತಿರಲ್ಲ, ಸೇಮ್ ನೋಡ್ರಿ, ಹಾಕೊಡ್ರಿ. ಕಿರಣ್ ವಿಲ್ ನಾಟ್ ಹ್ಯಾವ್ ಎ ನ್ಯೂ. ಕನ್ನಡ ಕಾಣಲಿಕ್ಕೆ ಹಿಂದಿನ ತರಗತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸ್ಪೆಕ್ಟೇಕಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಸ್ಪೆಕ್ಟೇಕಲ್ಸ್. ಅಂತ ಹೇಳ್ತೀವಿ ನೋಡ್ರಿ. ಒಂದು ಈ ರೀತಿಯಾಗಿ ಹೆಚ್ಚು ಉದಾಹರಣೆಗಳನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ಕಲಿತಾ ಹೋಗ್ರಿ ಅಂತ ಹೇಳ್ತಾ, ಈಗ ಒಂದು ಪಾಸಿಟಿವ್ ವಾಕ್ಯ ಕೊಡ್ತೀನಿ, ಅದನ್ನು ಪಾಸಿಟಿವ್ ಮಾಡಿರಿ, ನೆಗೆಟಿವ್ ಮಾಡಿರಿ, ಎರಡನ್ನೂ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿರಿ ಅಂತ ಹೇಳ್ತಾ ನೋಡ್ರಿ. ಒಂದು ಫಾರ್ ಯುವರ್ ಪ್ರಾಕ್ಟೀಸ್ ವರ್ಕ್ ಅಂತ ಹೇಳ್ತೀವಿ, PW. ನಿನ್ನ ಹತ್ತಿರ ಬಹಳ ಹಳೆಯ ಟ್ಯಾಬ್ಲೆಟ್ ಇರುವುದು. ಏನು ಮಾಡ್ಕೋಬೇಕು? ನೆಗೆಟಿವ್ದಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳಾಗುತ್ತೆ ನೋಡ್ರಿ. ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಎಲ್ಲರೂ ಕ್ಲಾಸನ್ನು ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಎಲ್ರಿಗೂ ಥ್ಯಾಂಕ್ ಯು ಆಲ್.